ನಮಸ್ಕಾರ. ಟಾಪ್ 30ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಮಾನಸ. ಇದೀಗ ಟಾಪ್ 30 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ವಿಜೇಂದ್ರ ವಿರುದ್ಧ ಯತ್ನಾಳ್ ಮತ್ತೆ ತೊಡೆ ತಟ್ಟಿದ್ದಾರೆ. ಶೋಕಾಸ್ ನೋಟಿಸ್ ವಿಚಾರಕ್ಕೆ ಯತ್ನಾಳ್ ಸಿಡಿದೆದ್ದಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಭಾಷೆ ಉಪಯೋಗಿಸಿದ್ರೆ ವಿಜೇಂದ್ರ ಅಲ್ಲ, ಅವರ ಅಪ್ಪನ್ನು ಕೂಡ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಹಿಂದೆ ಮುಂದಿನ ಹೋರಾಟದ ಬಗ್ಗೆ ನಿರ್ಣಯ ಮಾಡ್ತೇವೆ ಅಂತ ವಿಧಾನಸೌಧದಲ್ಲಿ ಶಾಸಕ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಾವು ನೋಟಿಸ್ ಕೊಟ್ಟಾರ, ಉತ್ತರ ಕೊಟ್ಟಾರ, ಇವನಿಗೆ ಹೆಂಗೆ ಗೊತ್ತಾಯ್ತು? ಇವ ಏನು ಮ್ಯಾನೇಜ್ ಮಾಡ್ಲಕತ್ತಾನ? ಹಿಂದೊಮ್ಮೆ ನಕಲಿ ನೋಟಿಸ್ ಬಂದಿತ್ತು ನನಗೆ. BJP ಲೆಟರ್ ಪ್ಯಾಡೇ ಬೇರೆ ಇತ್ತು, ಅದಕ್ಕೆ ಕ್ಯಾರೇ ಇರಲಿಲ್ಲ. ನಾನು ಇಂಥವೆಲ್ಲ ನಕಲಿ ನಾಟಕಗಳು, ಇವನು ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಏನು ಮಾಡಿಸ್ಲಕತ್ತಾನ ವಿಜೇಂದ್ರ. ಅವ್ನು ಕೆಲವೊಂದು ಮೀಡಿಯಾದವ್ರು ಸಪೋರ್ಟ್ ಇರ್ಬೋದು, ಯಾಕೆಂದ್ರೆ ವಿಜೇಂದ್ರನ ಸಾಕಟ್ಟು ಅವ್ರು ಅನುಕೂಲ ಮಾಡ್ಕೊಂಡಿರ್ಬೋದು. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕು ಎಂಬ ವಿಜಯೇಂದ್ರ ಆಗ್ರಹಿಸಿದ್ರು. ಈ ವಿಚಾರ ಸಂಬಂಧ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಸಂದರ್ಭ ಬಂದ್ರೆ ಶ್ವೇತಪತ್ರ ಬಿಡುಗಡೆ ಮಾಡ್ತೀವಿ. ಸಿಎಂ ಅವರು ಬಜೆಟ್ ಸಿದ್ಧತೆ ಮಾಡ್ತಿದ್ದಾರೆ. ಇನ್ನೇನು ಅಂತಿಮ ಆಗಲಿದೆ. ಮಾರ್ಚ್ 7ಕ್ಕೆ ಬಜೆಟ್ ಮಂಡಿಸ್ತಾರೆ. ಆಗ ರಾಜ್ಯಕ್ಕೆ ಯಾವ ರೀತಿ ಕೊಡ್ತಾರೆ ಅಂತ ಕಾದು ನೋಡೋಣ ಅಂತ ಹೇಳಿದ್ರು. ನಾವು ಈಗ ಹಳೆ ಬಿಲ್ಗಳನ್ನ ಕೊಟ್ಟು, ಗ್ಯಾರಂಟಿ ಕೊಟ್ಟು, ಅಭಿವೃದ್ಧಿಗೂ ಹಣ ಕೊಡ್ತಿದ್ದೇವೆ. ಹಣಕಾಸು ಸಮಸ್ಯೆ ಇದ್ದಾಗ ಅದನ್ನ ಸರಿ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಹಿಡಿಯಲಿದೆ. ಇದನ್ನ ಮಾಡ್ತಿದ್ದೇವೆ ಅಂತ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಬಡ್ಜೆಟ್ ಡಿಸ್ಕಷನ್ಸ್ ನಡೆಸ್ತಾ ಇದ್ದಾರೆ. ಇನ್ನೇನು ಅಂತಿಮ ಆಗ್ತದೆ. 7ನೇ ತಾರೀಕು ಬಡ್ಜೆಟನ್ನು, ರಾಜ್ಯಕ್ಕೆ ಬಡ್ಜೆಟ್ 16ನೇ ಬಡ್ಜೆಟನ್ನು ಮಂಡಿಸ್ತಾ ಇದ್ದಾರೆ ಅವರು. ಆ ಸಂದರ್ಭದಲ್ಲಿ ನಮಗೆ ಯಾವ ರೀತಿ ರಾಜ್ಯಕ್ಕೆ ಕೊಡ್ತಾರೆ ಅನ್ನೋದನ್ನು ನಾನು ಕಾದು ನೋಡೋಣ. ನಾವು ಈಗ ಹಳೆ ಬಿಲ್ಗಳು ಕೊಟ್ಟು, ಗ್ಯಾರಂಟಿಗಳನ್ನು ಕೊಟ್ಟು, ಡೆವಲಪ್ಮೆಂಟನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ನಿಜ, ಈ ಫೈನಾನ್ಷಿಯಲ್ ಇರ್ರೆಗ್ಯುಲಾರಿಟೀಸಲ್ಲಿರುವಾಗ ಮೂಡಾ ಸೈಟ್ ಅಕ್ರಮ ಕೇಸ್ನಲ್ಲಿ ಸಿಎಂಗೆ ರಿಲೀಫ್ ಸಿಕ್ಕಿದೆ. ಲೋಕಾಯುಕ್ತ ವರದಿಯಲ್ಲಿ ಸಿಎಂಗೆ ಕ್ಲೀನ್ ಚೀಟ್ ನೀಡಲಾಗಿದೆ. ಲೋಕಾಯುಕ್ತ ಕಚೇರಿಗೆ ಬಂದಂತ SP ಉದೇಶ್ ಅಂತಿಮ ತನಿಖಾ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಲೋಕಾಯುಕ್ತ ಪೊಲೀಸರು 27 ಸಂಪುಟಗಳಲ್ಲಿರುವಂತಹ ಲೋಕಾಯುಕ್ತ ವರದಿ ಸಲ್ಲಿಸಿದ್ದಾರೆ. ಮೂಡಾ ಹಗರಣ ಲೋಕಾಯುಕ್ತ ಕ್ಲೀನ್ ಚಿಟ್ ವಿಚಾರಕ್ಕೆ ಸಚಿವ ಡಾಕ್ಟರ್ HC ಮಹದೇವಪ್ಪ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಹೆಸರಿಗೆ ಕಳಂಕ ತರೋದಕ್ಕೆ ರಾಜಕೀಯ ಪಿತೂರಿಯ ಕೇಸ್ ಇದು. ಕ್ಲೀನ್ ಚಿಟ್ ಸಿಕ್ಕ ಕಾರಣ ಸಂತೋಷವಾಗಿದೆ. ಕೇಸ್ ಅನ್ನ ರಾಜಕೀಯವಾಗಿ ವಿಪಕ್ಷಗಳು ಬಳಸಿಕೊಂಡಿದ್ವು. ಸಿದ್ದರಾಮಯ್ಯ ದೋಷಿನೇ ಆಗಿರಲಿಲ್ಲ, ಹೀಗಾಗಿ ನಿರ್ದೋಷಿ ಪ್ರಶ್ನೆಯೇ ಇಲ್ಲ. ಸಿದ್ದರಾಮಯ್ಯ ಮೊದಲಿನಿಂದಲೂ ಕೂಡ ಗಟ್ಟಿಯಾಗಿದ್ರು. ಈ ಕ್ಲೀನ್ ಚಿಟ್ನಿಂದಾಗಿ ಅವರು ಗಟ್ಟಿ ಆಗುವ ಪ್ರಶ್ನೆ ಇಲ್ಲಿ ಉದ್ಭವಿಸೋದಿಲ್ಲ. ಸಿದ್ದರಾಮಯ್ಯನವರ ಆತ್ಮಸಾಕ್ಷಿ ಮೊದಲಿನಿಂದಲೂ ಕೂಡ ನಾವು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ನಮಗೂ ಕೂಡ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿಲ್ಲ ಅಂತ ಗೊತ್ತಿತ್ತು ಅಂತ ಹೇಳಿದ್ರು. ಇಲ್ಲಿ ಕಾನೂನಿನ ಉಲ್ಲಂಘನೆ ಆಗಿಲ್ಲ, ರಾಜಕೀಯ ಪ್ರವೇಶ ಆಗಿಲ್ಲ, ಸ್ವಜನ ಪಕ್ಷಪಾತ ಆಗಿಲ್ಲ, ಹಣಕಾಸಿನ ವರ್ಗಾವಣೆ ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯ ಅವರು ಒಬ್ಬ ಪ್ರಾಮಾಣಿಕ ರಾಜಕಾರಣಿ, ದಕ್ಷ ಆಡಳಿತಗಾರ. ಅವ್ರ ಹೆಸರಿಗೆ ಕಳಂಕ ತರಬೇಕು, ಅವರ ವ್ಯಕ್ತಿತ್ವನ ನಾಶ ಮಾಡಬೇಕು, ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸಬೇಕು ಅನ್ನುವ ರಾಜಕೀಯ ಪಿತೂರಿಯನ್ನು ಬಿಟ್ಟರೆ ಈ ಒಂದು ಸಿದ್ದರಾಮಯ್ಯಗೆ ಲೋಕಾಯುಕ್ತ ಕ್ಲೀನ್ ಚೀಟ್ ವಿಚಾರ ಸಂಬಂಧ ಮೈಸೂರಿನಲ್ಲಿ ಶಾಸಕ GT ದೇವೇಗೌಡ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ಭವಿಷ್ಯ ಮತ್ತು ಅದೃಷ್ಟ ಎರಡೂ ಕೂಡ ಗಟ್ಟಿ ಇದೆ. ಸಿದ್ದರಾಮಯ್ಯರಂತಹ ಅದೃಷ್ಟ ರಾಜಕಾರಣಿ ಇನ್ನೊಬ್ಬರಿಲ್ಲ ಅಂತ CM ಪರ GT ದೇವೇಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಆಡಳಿತಕ್ಕೆ ಸಿದ್ದರಾಮಯ್ಯನವರು ಇಳಿಸ್ತಾರೆ ಅನ್ನೋದು ಆ ಕಾಲದಲ್ಲೂ ಇತ್ತು. 5 ವರ್ಷ ಗಟ್ಟಿಯಾಗೇ ಇದ್ದರು. ಆಯಿತಾ? ಅವ್ರಿಗೆ ಇವತ್ತಿಂದಲ್ಲ, 78ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗುವಾಗ ಅವ್ರು ಹೆಂಗೆ ಗೆದ್ದರು ಅಂತ ನಮಗೆ ಗೊತ್ತು. 83ರಲ್ಲಿ ಅವ್ರ ಪ್ರಯತ್ನನೇ ಪಡೆದೆ ನಾನು ನಿಲ್ಲೇಬೇಕು ಶಾಸಕನಾಗಿ, ಬೇಡ ಅನ್ನೋ ಸಂದರ್ಭದಲ್ಲಿ ಯಾವ ರೀತಿ ಅದೃಷ್ಟ ಅವ್ರಿಗೆ 83ರಲ್ಲಿ ಅವರು ಇಲ್ಲಿ DCM DK ಶಿವಕುಮಾರ್ ಬಗ್ಗೆ ಶಾಸಕ GT ದೇವೇಗೌಡ ಭವಿಷ್ಯವನ್ನ ನುಡಿದಿದ್ದಾರೆ. DK ಶಿವಕುಮಾರ್ ಒಂದು ದಿನ CM ಆಗ್ತಾರೆ, ಆದರೆ DK CM ಆಗಬೇಕಾದ್ರೆ ಸಿದ್ದರಾಮಯ್ಯ ಬೆಂಬಲ ಬೇಕು ಎಂದರು. 10 ಶಾಸಕರನ್ನ ಇಟ್ಕೊಂಡು ಯಾರೂ CM ಆಗೋದಕ್ಕೆ ಸಾಧ್ಯವಿಲ್ಲ. DKಶಿ CM ಕನಸು ನನಸಾಗೋದಕ್ಕೆ ಸಿದ್ದು ಬೆಂಬಲ ಅಗತ್ಯ ಅಂತ GT ದೇವೇಗೌಡ ಹೇಳಿದರು.
CM ಆಗ್ತಾರೆ, ಯಾವತ್ತಾಗ್ತಾರೆ ಏನಾಗ್ತಾರೆ ಗೊತ್ತಿಲ್ಲ. ಅವ್ರ ಆಸೆ ಇಟ್ಕೊಂಡೇ ಮಾಡ್ತಿರೋದು. DK ಶಿವಕುಮಾರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಇಟ್ಕೊಂಡೇ ಅವರು ಕೆಲಸ ಮಾಡ್ತಾ ಇರೋದು ಯಾವಾಗಲೂ. ಅದರಿಂದ ಸಿದ್ದರಾಮಯ್ಯನವರು ಕೂಡ DK ಮುಖ್ಯಮಂತ್ರಿ ಆಗಬೇಕಾದ್ರೆ ಸಿದ್ದರಾಮಯ್ಯನವ್ರ ಬೆಂಬಲನೂ DK ಅವ್ರಿಗೆ ಬೇಕು, DK ಅವ್ರ ಬೆಂಬಲನೂ ಸಿದ್ದರಾಮಯ್ಯವ್ರಿಗಿತ್ತು. ರಾಜ್ಯದ ಸರ್ಕಾರದಿಂದ ಗುತ್ತಿಗೆದಾರರಿಗೆ 64,000 ಕೋಟಿ ರೂಪಾಯಿ ಬಾಕಿ ಆರೋಪ ಕೇಳಿಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಳಿ ರಸ್ತೆ ಗುಂಡಿಗೆ ಒಂದು ಬುಟ್ಟಿ ಮಣ್ಣು ಹಾಕಲು ದುಡ್ಡಿಲ್ಲ ಅಂತ AICC ಅಧ್ಯಕ್ಷ ಖರ್ಗೆ ಅವರು ಹೇಳಿದ್ದು ಅಕ್ಷರಶಃ ನಿಜ ಆಯಿತು. ಸರ್ಕಾರದ ಬೊಕ್ಕಸ ಬರದಾಗಿಲ್ಲ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಹಳ ಚೆನ್ನಾಗಿದೆ ಅಂತ CM ಸಿದ್ದರಾಮಯ್ಯ ಸರ್ಕಾರ ಸುಳ್ಳು ಹೇಳುತ್ತಲೇ ಬಂದಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ತೆಲಂಗಾಣ ಮಾದರಿಯಲ್ಲಿ ರಂಜಾನ್ ರಜೆಗೆ ಸಿದ್ದರಾಮಯ್ಯಗೆ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಮನವಿಯನ್ನು ಮಾಡಿದ್ದಾರೆ. ಎಲೆಕ್ಷನ್ನಲ್ಲಿ ಮುಸ್ಲಿಮರು ಕಾಂಗ್ರೆಸ್ಗೆ ಮತ ನೀಡಿದ್ದಾರೆ. ರಂಜಾನ್ ಟೈಮ್ನಲ್ಲಿ 2 ಗಂಟೆ ರಿಯಾಯಿತಿ ನೀಡಬೇಕು, ತೆಲಂಗಾಣ ರೀತಿ ಮುಸ್ಲಿಂ ನೌಕರರಿಗೆ ರಿಯಾಯಿತಿ ನೀಡಿ ಅಂತ ಹೇಳಿ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್ ಮನವಿಯನ್ನು ಮಾಡಿದರು. ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಮನವಿ ಮಾಡ್ತೇನೆ. ಇಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರದಲ್ಲಿ ನೌಕರರು ಏನಿದ್ದಾರೆ, ನಮ್ಮ ಸರ್ಕಾರಿ ನೌಕರರು ಮುಸ್ಲಿಂ ಸಮಾಜದವರು, ಅವರು ಕೂಡ ಆದಷ್ಟು ಬೇಗನೆ 4 ಗಂಟೆ ನಂತರ ಬೇಗನೆ ಹೋಗಲಿಕ್ಕೆ ಕಚೇರಿಯಿಂದ ಅವಕಾಶ ಮಾಡಿಕೊಳ್ಳಲಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇನೆ. ತೆಲಂಗಾಣ ರೀತಿಯಲ್ಲಿ ಕೂಡ ಅಂತ. ಹೌದು, ತೆಲಂಗಾಣ ರೀತಿಯಲ್ಲಿ, ಆಂಧ್ರ ಪ್ರದೇಶ ರೀತಿಯಲ್ಲಿ. ರಂಜಾನ್ ರಜೆ ರಾಜಕೀಯಕ್ಕೆ ಬೆಂಗಳೂರಿನಲ್ಲಿ ಬಿಜೆಪಿ MLC ಕೇಶವ ಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಕೇವಲ ಮುಸ್ಲಿಮರಿಂದ ಗೆದ್ದಿಲ್ಲ, ಎಲ್ಲ ಸಮುದಾಯದ ಜನರು ಮತ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯ ಮಾಡ್ತಾ ಇದೆ, ನವರಾತ್ರಿ ಹಬ್ಬದಲ್ಲೂ ಕೂಡ ಈ ರೂಲ್ಸ್ ಫಾಲೋ ಆಗುತ್ತಾ ಅಂತ ಕೇಶವ ಪ್ರಸಾದ್ ಪ್ರಶ್ನೆ ಮಾಡಿದ್ದಾರೆ. ತೆಲಂಗಾಣದಲ್ಲಿ ಮಾಡಿರುವಂಥದ್ದೇ ಒಂದು ದೊಡ್ಡ ತಪ್ಪು. ಅದು ಇಡೀ ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡುತ್ತೆ. ಅಂದರೆ ಅವರ ಆಚರಣೆಯನ್ನು ಅವ್ರ ಮನೆಗೆ ಸೀಮಿತವಾಗಿ ಇಟ್ಕೋಬೇಕು. ಸರ್ಕಾರದಲ್ಲಿ ಕೆಲಸದಲ್ಲಿರುವಂಥವ್ರಿಗೆ 2 ಗಂಟೆ ಮುಂಚೆ ಬಿಡುವಂಥದ್ದು, ಬೇಗ ಕಳಿಸುವಂಥದ್ದು ಅದು ಅಕ್ಷಮ್ಯವಾದಂಥ ಸಂಗತಿ. ಉದಾಹರಣೆಗೆ ನಮ್ಮ ಎಲ್ಲ ಹಿಂದೂ ಬಾಂಧವರು ನವರಾತ್ರಿ ಸಂದರ್ಭದಲ್ಲಿ ಉಪವಾಸವನ್ನು ಮಾಡ್ತಾರೆ. ಯಾವ ಹಿಂದೂ ಸಮಾಜ ನಮ್ಮನ್ನು ಮನೆಗೆ ಬೇಗ ಕಳಿಸ್ಕೊಡಿ ಅಂತ ಕೇಳಿದೆ? ಹಾಗೇನೆ ಇಡೀ ಸಮಾಜದಲ್ಲಿ ಸರ್ಕಾರಿ ನೌಕರಿನಲ್ಲಿದ್ದೀವಿ ನಾವು ಅನ್ನೋದಾದರೆ ಅದಕ್ಕೆ ನಿಯಮಗಳೇನಿರುತ್ತೋ ಅದನ್ನು ಪಾಲಿಸಬೇಕೇ ಹೊರತು. ಕೋಲಾರದಲ್ಲಿ ಕೈಗಾರಿಕಾ ಸಚಿವ MB ಪಾಟೀಲ್ ನೇತೃತ್ವದಲ್ಲಿ ರೈತರ ಸಭೆ ನಡೆಯಿತು. ವೆಮಗಲ್ ಕುರಗಲ್ ಪ್ರದೇಶದಲ್ಲಿರುವಂತಹ ವಾಲ್ಮೀಕಿ ಭವನದಲ್ಲಿ ರೈತರ ಸಭೆ ನಡೆದಿದೆ. ಕೈಗಾರಿಕಾ ಪ್ರದೇಶದಲ್ಲಿ ಭೂಮಿ ಕಳೆದುಕೊಂಡಂತಹ ರೈತರು ಭೂ ಪರಿಹಾರ, ಉದ್ಯೋಗ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ರೈತರ ಮನವಿಗಳನ್ನು ಸ್ವೀಕರಿಸಿ ಸಮಸ್ಯೆ ಬಗ್ಗೆ ಬಗೆಹರಿಸುವುದಾಗಿ ಸಚಿವರು ಭರವಸೆಯನ್ನ ನೀಡಿದರು. ಸರ್ಕಾರದಿಂದ SCP ಹಾಗೆ TSP ಹಣವನ್ನ ಡೈವರ್ಟ್ ಮಾಡ್ತಿರೋ ವಿಚಾರ ಸಂಬಂಧ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು. ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆ ಇದು. ಈ ಸಭೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ರಾಬೀವ್ ಹಾಗೆ ಮಾಜಿ ಸಚಿವ N ಮಹೇಶ್, Y ಸಂಪಂಗಿ, ಮಾಜಿ ಸಂಸದ ಮುನಿಯೇ ಸ್ವಾಮಿ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಹುಬ್ಬಳ್ಳಿಯಲ್ಲಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ನಡೀತಾ ಇದೆ. ಪ್ರಸ್ತುತ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ಪ್ರಹ್ಲಾದ್ ಜೋಶಿ ಹಾಗೂ ಸಭಾಪತಿ ಬಸವರಾಜ್ ಹೊರಟ್ಟಿ ಗಾಳಿಪಟ ನಾಗರಿ ಬಾರಿಸುವಂತಹ ಮೂಲಕ ಚಾಲನೆಯನ್ನು ನೀಡಿದರು. ಹುಬ್ಬಳ್ಳಿಯ ಕುಸುಗಲ್ ರಸ್ತೆಯ ಹೊರವಲಯದಲ್ಲಿ ಗಾಳಿಪಟ ಉತ್ಸವ ನಡೀತಾ ಇದ್ದು ಪಟುಗಳು ದೇಶ ಮತ್ತು ವಿದೇಶಗಳಿಂದ ಆಗಮಿಸ್ತಾ ಇದ್ದಾರೆ. ನಟ ದರ್ಶನ್ ರಾಜಕಾಲುವೆ ಒತ್ತುವರಿ ಮಾಡಿದ ಆರೋಪ ಕೇಳಿ ಬಂದಿದೆ. ಕೊಲೆ ಆರೋಪಿ ಮನೆ ತೆರವು ಮಾಡಲು BBMP ಹಿಂದೇಟು ಹಾಕ್ತಾ ಇದೆ. ನಟ ದರ್ಶನ್ ಮನೆ ಸರ್ವೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ BBMP ಹೇಳಿಲ್ಲ. ಇದೀಗ ಜಿಲ್ಲಾಧಿಕಾರಿಗಳಿಂದ BBMP ಕಳ್ಳಾಟ ಬಯಲಾಗಿದೆ. ಈಗ ರಾಜಕಾಲುವೆ ಒತ್ತುವರಿ ತೆರವು ಮಾಡುವಂಥ ವಿಚಾರ ಅದು BBMP ವ್ಯಾಪ್ತಿಗೆ ಬರ್ತದೆ. BBMP ವ್ಯಾಪ್ತಿಯಲ್ಲಿರುವಂಥ ಎಲ್ಲ ರಾಜಕಾಲುವೆಗಳನ್ನು ಒತ್ತುವರಿಯನ್ನು BBMP ಅವರು ತೆರವುಗೊಳಿಸಬೇಕಾಗತ್ತೆ. ಆದರೆ ನಮ್ಮ ಜವಾಬ್ದಾರಿ ಇದೆ, ನಾವು ಅದನ್ನು
ಐಡೆಂಟಿಫೈ ಮಾಡಬೇಕು, ಸರ್ವೆ ಮಾಡಬೇಕು, ರಾಜಕಾಲುವೆ ಎಲ್ಲಿದೆ, ಎಷ್ಟು ಅಗಲ ಇದೆ ಅನ್ನೋದನ್ನ ಸರ್ವೆ ಮಾಡಿಕೊಡ್ಬೇಕಾಗತ್ತೆ. BBMPಯಿಂದ ಮನವಿ ಬಂದರೆ ಖಂಡಿತ ನಾವು ಸರ್ವೆ ಮಾಡಿಕೊಡ್ತೀವಿ. ಸರ್, ಮನವಿ ಕೊಟ್ಟಿದ್ದೇವೆ ನಾವು, ಅವರೇ ಮಾಡಬೇಕಂತ ಒಂದು ಕಡೆ ಕಮಿಷನರ್ ಸ್ಪಷ್ಟನೆ ಪಟ್ಟಿದ್ದಾರೆ. ಇಲ್ಲ, ಖಂಡಿತ ಅವರು ಮನವಿ ಮಾಡಿರೋ ಬಗ್ಗೆ ಯಾವುದೇ ಪತ್ರ ವ್ಯವಹಾರ ನನಗೆ ಆಗಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಜಿಲ್ಲಾಸ್ಪತ್ರೆಯಲ್ಲಿ ಕರ್ತವ್ಯ ನಿರತ ವೈದ್ಯರು ಮತ್ತೆ ಸಿಬ್ಬಂದಿಗಳ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿದೆ. ಕುಡಿದು ಬಿದ್ದಿರುವಂತಹ ವ್ಯಕ್ತಿಯವರನ್ನ ಅಪರಿಚಿತರು ಆಸ್ಪತ್ರೆಗೆ ತಂದಿದ್ರು. ವ್ಯಕ್ತಿ ಸ್ಟ್ರೆಚರ್ ಮೇಲಿಂದ ಕೊಂಚ ಜಾರಿದಕ್ಕೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಈ ಘಟನೆಯನ್ನ ಖಂಡಿಸಿ ಡಿ ದರ್ಜೆ ಗುತ್ತಿಗೆ ನೌಕರರು ಕೆಲಸಕ್ಕೆ ಬಹಿಷ್ಕಾರ ಹಾಕಿದ್ರು. ಆರೋಪಿಗಳನ್ನ ಬಂಧಿಸುವಂತೆ ಆಸ್ಪತ್ರೆ ಗುತ್ತಿಗೆ ನೌಕರರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮೆಟ್ರೋ ದರ ಏರಿಕೆ ಎಫೆಕ್ಟ್ ಬಿಎಂಟಿಸಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ದರ ಏರಿಕೆಯಿಂದಾಗಿ ಮೆಟ್ರೋ ಪ್ರಯಾಣಿಕರು ಬಿಎಂಟಿಸಿಗೆ ಶಿಫ್ಟ್ ಆಗ್ತಿದ್ದಾರೆ. ಮೆಟ್ರೋ ಬಿಟ್ಟು ಬಸ್ ಹತ್ತಿದವರಲ್ಲಿ ಪುರುಷರ ಸಂಖ್ಯೆ ಹೆಚ್ಚಳವಾಗಿದೆ. 1 ಲಕ್ಷಕ್ಕೂ ಹೆಚ್ಚು ಮೆಟ್ರೋ ಪ್ರಯಾಣಿಕರು ಬಿಎಂಟಿಸಿ ಕಡೆಗೆ ಹೋಗ್ತಾ ಇದ್ದಾರೆ.